ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಬ್ಯಾಕ್ ಗ್ರೌಂಡ್ ನೋಡಿ ಎಲ್ಲಿದ್ದೀರಿ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರತ್ತೆ ಅನ್ಕೋತೀನಿ. ನಮ್ಮನೆ ಅಂತೂ ಅಲ್ಲ, ಅಂದ್ರೆ ನಮ್ಮನೇನೆ, ಅಮ್ಮನ ಮನೆ. ಇವತ್ತು ಅಮ್ಮನ ಮನೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಬೆಳಿಗ್ಗೆನೆ ಒಂದು ಶೂಟ್ ಇತ್ತು, ಹಾಗಾಗಿ ಹೋಗಿದ್ದೆ. ಸೊ ಬರ್ತಾ ಇಲ್ಲಿ ಅಮ್ಮನ ಮನೆ ಹತ್ರ ಕೆಲಸ ಇತ್ತು, ಹಾಗಾಗಿ ಬಂದೆ. ಸೊ ನಮ್ಮ ಅತ್ತಿಗೆ ಇಲ್ಲ ಊಟ ಮಾಡ್ಕೊಂಡೆ ಹೋಗ್ಬೇಕು, ಹೋಗಾಗಿಲ್ಲ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಇಲ್ಲೇ ಉಳಿಸ್ಕೊಂಡ್ರು. ಸರಿ, ಹೆಂಗೂ ನಿಮ್ಗೆಲ್ಲ ಅಮ್ಮನ ಮನೆ ಅತ್ತಿಗೆ ಜೊತೆ ವ್ಲಾಗ್ ಮಾಡೋದೆಲ್ಲ ಇಷ್ಟ ಪಡ್ತೀರಾ ಅಲ್ವಾ? ಸೊ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಇದು 3ನೇ ವ್ಲಾಗ್ ನಾನು ಮಾಡ್ತಾ ಇರೋದು. ಒಂದೆರಡು ಪ್ರಮೋಷನ್ಸ್ ಪ್ಲಸ್ ಇದು ನಾರ್ಮಲ್ ನನ್ನ ಡೈಲಿ ವ್ಲಾಗ್ ಆಗಿರತ್ತೆ. ಸೊ ನಮ್ಮ ಜಾಸ್ಮಿನ್ ಆರಾಮಾಗಿ ಕುತ್ಕೊಂಡಿದ್ದಾಳೆ. ಬಂದಿದ ತಕ್ಷಣನೇ ಅವಳದ್ದು ಆಟ ಎಲ್ಲ ಆಯಿತು. ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಆಗಿರ್ಬೋದು ನಾವು ಬಂದು. ನಮ್ಮ ಅತ್ತಿಗೆ ಕಿಚನಲ್ಲಾಗಲೇ ಏನೋ ಮಾಡ್ತಿದ್ದಾರೆ. ಸರಿ, ಅವ್ರನ್ನ ಮಾತಾಡ್ಸೋಣ, ಏನು ಮಾಡ್ತಿದ್ದಾರೆ ಅನ್ನೋದು ನೋಡೋಣ. ಮಕ್ಕಳು ಇಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಟೈಮು, ಮೇ ಬಿ ಈವ್ನಿಂಗ್, ನಾನು ಮಧ್ಯಾಹ್ನ ಈಗ ಬಂದಿದ್ದು. ಸಂಜೆ ಬರ್ತಾರೆ. ಪಾವನಿಗೆ ಇವತ್ತು ಕಾಲೇಜ್ ಇರಲಿಲ್ಲ, ಸೊ ನಾನು ಪಾವನಿ ಇಬ್ರು ಹೋಗಿ ಹಂಗೆ ಆನ್ ದ ವೇ ಇಲ್ಲಿ ಬಂದ್ವಿ. ಸೊ ನೋಡೋಣ ಬನ್ನಿ ಅತ್ತಿಗೆ ಏನು ಅಡುಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಇನ್ನು ಅತ್ತಿಗೆನೂ ಸಹ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದಾರೆ. ಸೊ ನಮ್ಮನೇಲೂ ನೋಡಿರ್ತೀರ ನೀವು, ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು. ಈಗ ಇವ್ರದ್ದು ಹೊಸ ಮನೆ ಮಾಡ್ಕೊಂಡ ಮೇಲೆ ಹೊಸ ಕಿಚನ್ಗೆ ಸ್ವಲ್ಪ ಹೊಸ ಹೊಸ ಐಟಮ್ಸ್ ಇದ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಮ್ಮ ಲೇಡೀಸ್ಗೆ ಏನಂತಂದ್ರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಪಾತ್ರೆಗಳ ಮೇಲೆ ಆಸೆ ಇರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲರೂ ಅಷ್ಟೇ ಅಲ್ವಾ? ಕಿಚನಲ್ಲಿ ಸ್ವಲ್ಪ ಚೆನ್ನಾಗಿರೋಂಥ ಐಟಮ್ಸ್ ಇದ್ದಾಗ ಅಡುಗೆ ಮಾಡೋಕ್ಕೆ ಎಲ್ಲೋ ಒಂಥರ ನಮಗೂ ಸೆಲ್ಫ್ ಮೋಟಿವೇಟ್ ಅನ್ನೋದು ಆಗ್ತಾ ಇರತ್ತೆ. ಹಾಗಾಗಿ ನೋಡೋಣ ಏನು ಐಟಮ್ಸ್ನ ತರಿಸಿದ್ದಾರೆ ಅಂತ. ಬಿಕಾಸ್ ನಮ್ಮ ಮನೇಲಿ ಇಲ್ಲ ಅಂದರೆ ನಾನು ಎಗೇನ್ ಇದನ್ನ ಆರ್ಡರ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಈ ಥರ ಬಿರಿಯಾನಿ ಪಾಟ್ ಇದೆ, ಬಟ್ ನೋಡೋಣ ಅದೇನಾ ಇಲ್ಲ ಬೇರೆ ಥರನಾ ಅಂತ. ಸೊ ಸ್ವಲ್ಪ ಚೇಂಜ್ ಇದೆ ನಮ್ಮ ಮನೇಲಿ ಇರೋದಕ್ಕಿಂತ ಇಲ್ಲಿ ಇವರು ತರಿಸ್ಕೊಂಡಿರೋದಕ್ಕೆ ಸ್ವಲ್ಪ ಚೇಂಜ್ ಇದೆ. ಇದು ಚೆನ್ನಾಗಿದೆ ಬಿರಿಯಾನಿ ಪಾಟ್, ಇದೆಲ್ಲ ಹೇಳ್ತಾನೆ ಇರ್ತೀನಿ. ಇದು ಮೇನ್ ಏನಂದ್ರೆ ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಆಗಿರತ್ತೆ, ಟರ್ಬೋ ಕುಕ್. ಸೊ ತುಂಬಾನೇ ಚೆನ್ನಾಗಿರತ್ತೆ, ಪ್ರೀಮಿಯಂ ಕ್ವಾಲಿಟಿ ಸ್ಟೀಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ನಾನ್ ಸ್ಟಿಕ್ ಅಂತಾನು ಹೇಳ್ಬೋದು. ಬಿಕಾಸ್ ಟ್ರಿಪ್ಲೆನ ಯೂಸ್ ಮಾಡಿರೋದ್ರಿಂದ ನಮಗೆ ಇದು ಬೇಗ ಸೀದೋಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ಇರಲ್ಲ. ಮತ್ತೆ ಕ್ಲೀನಿಂಗ್ ಪರ್ಪಸ್ ಅಷ್ಟೇ ತುಂಬಾನೇ ಈಸಿ ಇದೆ. ನಾನು ಪದೇ ಪದೇ ಅದನ್ನೇ ಹೇಳ್ತಿರ್ತೀನಿ ನಿಮ್ಗೆ. ಸೊ ಇದ್ರ ಜೊತೆಗೆ ಒಂದು ಲಿಡ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸಿಲಿಕಾನ್ದು ಇದನ್ನ ಹ್ಯಾಂಡಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಿಸಿ ಏನಾದರೂ ಆಗದೆ ಇರೋದಕ್ಕೆ ಅಂತ ಹೇಳಿ. ಹಾಗೇನೆ ಇದು ಗ್ಯಾಸು ಮತ್ತೆ ಇಂಡಕ್ಷನ್ ಎರಡಕ್ಕೂ ಸಹ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್. ಮತ್ತೆ ಆಲ್ಮೋಸ್ಟ್ ನಮ್ಮ ಇಂಡಿಯಾಗೆ ನಂಬರ್ 1 ಪ್ರಾಡಕ್ಟ್ ಅಲ್ಲೂ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಬಂದು ಇಂಡಿಯಾಸ್ ನಂಬರ್ 1 ಪ್ರಾಡಕ್ಟ್ ಅಂತಾನೂ ಸಹ ಕನ್ಸಿಡರ್ ಆಗಿದೆ. ತುಂಬಾ ಫಾಸ್ಟ್ ಮೂವಿಂಗ್ ಒಂದು ಐಟಮ್ ಅಂತಾನು ಹೇಳ್ಬೋದು ಈ ಒಂದು ಪ್ರಾಡಕ್ಟ್ಸ್ ಅನ್ನ. ಸೊ ಇದು ಒಂದು ಬಿರಿಯಾನಿ ಪಾಟು. ಆಕ್ಚುಲಿ ಈ ಒಂದು ನಮ್ಮನೇಲಿ ಇಲ್ಲ, ಸೊ ನೆಕ್ಸ್ಟ್ ಟೈಮ್ ನಾನು ಇದನ್ನ ಆರ್ಡರ್ ಮಾಡಬೇಕು. ನೆಕ್ಸ್ಟ್ ಬಂದು ಒಂದು ಫ್ರೈಯಿಂಗ್ ಪ್ಯಾನ್ ಏನೋ ಇದೆ. ಸೊ ಇದು ಏನಿದೆ ಅಂತಂದ್ರೆ ಇದು ಆಲ್ಮೋಸ್ಟ್ 26 ಸೆಂಟಿಮೀಟರ್ಸ್ ತರಿಸ್ಕೊಂಡಿದ್ದಾರೆ. 100% ಫುಡ್ ಸೇಫ್ ಆಗಿರತ್ತೆ ಇದು. ಮತ್ತೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಅಂತಾನು ಹೇಳ್ಬೋದು. ಡ್ಯೂರಬಿಲಿಟಿ ಅನ್ನೋದು ತುಂಬಾನೇ ಚೆನ್ನಾಗಿರತ್ತೆ ಈ ಪ್ರಾಡಕ್ಟ್ಸ್ ಅಲ್ಲಿ. ನಾನು ಆಲ್ಮೋಸ್ಟ್ 1 ಇಯರ್ ಇಂದ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಟ್ಟಿದೆ ಈ ಒಂದು ಪ್ರಾಡಕ್ಟ್ಸು. ಹಾಗೇನೆ ಇವಾಗ ಇದು ದಿವಾಲಿ ಸೇಲ್ ಅಂತ ಹೇಳಿ ನಡೀತಾ ಇತ್ತು. ಮೇ ಬಿ ತುಂಬಾ ಜನ ಮಿಸ್ ಮಾಡ್ಕೊಂಡಿರ್ತೀರಾ ಅನ್ಕೋತೀನಿ, ನಾನು ಸಹ ಮಿಸ್ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನನಗೆ ದಿವಾಲಿಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಳಕ್ ಆಗಲಿಲ್ಲ. ಸೊ ಆದರೂ ಪರವಾಗಿಲ್ಲ. ಬಟ್ ಇವಾಗ ಬ್ಲ್ಯಾಕ್ ಫ್ರೈಡೆ ಅಂತ ಹೇಳ್ಬಿಟ್ಟು ಎಗೇನ್ ಒಂದು ಸೇಲ್ನ ಆರ್ಗನೈಸ್ ಮಾಡಿದ್ದಾರೆ. ಫ್ರೈಯಿಂಗ್ ಪ್ಯಾನ್ ವಿಚಾರಕ್ಕೆ ಬಂದ್ರೆ ಆಗ್ಲೇ ಹೇಳ್ದಂಗೆ 26 ಸೆಂಟಿಮೀಟರ್ಸ್ ಇದೆ, ಮತ್ತೆ 1.9 ಲೀಟರ್ಸ್ ಕೆಪಾಸಿಟಿ ಒಂದಿದೆ. ಸೊ ನಾನು ಆಗ್ಲೇನು ಹೇಳಿದ್ದೀನಿ, ಇದು ಇಂಡಿಯಾಸ್ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಆಗಿರತ್ತೆ. ಮತ್ತೆ ಇನ್ನ ದಿವಾಲಿ ಸೇಲ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ಇದೇ ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ ಹೇಳಿ ಅಗೇನ್ ಇವರು ಸ್ಟಾರ್ಟ್ ಮಾಡಿದ್ದಾರೆ. ನವೆಂಬರ್ 20th ಇಂದ ಡಿಸೆಂಬರ್ 7th ವರೆಗೂ ನಡೀತಾ ಇರತ್ತೆ. ಸೊ ಆ ಸೇಲಲ್ಲಿ ನೀವು ಕುಕ್ವೇರ್
ಕುಕ್ವೇರ್ಸ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸೊ ಹಾಗೇನೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಅನ್ನೋದು ಬೇಕು ಅನ್ನೋ ಹಂಗಿದ್ರೆ ಪುಷ್ಪಾ ಮಹೇಶ್ ಅಂತ ಹೇಳಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ದೀರಾ ಅಂದರೆ ಎಕ್ಸ್ಟ್ರಾ 12% ಡಿಸ್ಕೌಂಟು ಸಹ ನಿಮಗೆ ಸಿಗತ್ತೆ. ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನನ್ನ ಹಾಗೆ ನಮ್ಮ ಅತ್ತಿಗೆ ಹಾಗೆ ಯಾರಿಗೆಲ್ಲ ಕುಕ್ವೇರ್ಸ್ ಇಷ್ಟ ಆಗುತ್ತೆ ಅಡುಗೆಗಳು ಮಾಡೋದಕ್ಕೆ ಮತ್ತು ಹೊಸ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು ಖಂಡಿತ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಫ್ರೈಯಿಂಗ್ ಪ್ಯಾನ್ ನಮ್ಮ ಮನೇಲಿ ಇದೆ ಬಟ್ ನಮ್ಮ ಮನೇಲಿ ಇದಿಲ್ಲ. ಸೊ ಈಗ ನೆಕ್ಸ್ಟ್ ನಾನು ಇದನ್ನು ಪರ್ಚೇಸ್ ಮಾಡೋ ಅಂಥ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಪದೇ ಹೇಳ್ತಾನೆ ಇರ್ತೀನಿ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸು ಏನಕ್ಕೆ ನನಗೆ ಅಷ್ಟು ಇಷ್ಟ ಅಂತ ಹೇಳಿ. ಇದು ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲು ಮತ್ತು ಹೆವಿ ಆಗಿರುತ್ತೆ ಐಟಮ್ಸ್. ಒಂದು ಕುಕ್ವೇರ್ ಸೆಟ್ಸು ಅಷ್ಟೇ ಮತ್ತು ನಾನ್ ಸ್ಟಿಕ್ ಸ್ವಲ್ಪನೂ ತಳ ಅಂಟೋದು ಅವೆಲ್ಲ ಏನೂ ಇರೋದಿಲ್ಲ. ಹಾಗಾಗಿನೇ ನಾನು ಮೋಸ್ಟ್ ಆಫ್ ದ ಐಟಮ್ಸ್ ನಮ್ಮ ಮನೇಲಿ ನೀವು ನೋಡಿದ್ರೆ ಇದೇ ಒಂದು ಪ್ರಾಡಕ್ಟ್ಸ್ ಅನ್ನೋದು ಇರುತ್ತೆ. ಸೊ ಆಗಲೇ ಹೇಳ್ದಂಗೆ ಬ್ಲ್ಯಾಕ್ ಫ್ರೈಡೇ ಸೇಲ್ನ ನೀವು ಆ ಸೇಲಲ್ಲೂ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ಅಂತಂದರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈಗ ನೋಡೋಣ ಈ ಹೊಸ ಕುಕ್ವೇರಲ್ಲೇ ಅಡುಗೆ ಮಾಡಿ ಅಂತ ಹೇಳ್ತೀನಿ ಅತ್ತಿಗೆಗೆ. ಬಿಕಾಸ್ ನನಗೂ ಯೂಶ್ವಲಿ ಇಷ್ಟ ಆಗುತ್ತೆ ಈ ಥರ ಲೈಕ್ ಹೊಸ ಕುಕ್ವೇರ್ಸನ್ನು ನೋಡಿ ಮಾಡಿ ಅಡುಗೆ ಮಾಡೋದು. ಸೊ ಅವ್ರಿಗೂ ಅದನ್ನೇ ಹೇಳೋಣ ಇದರಲ್ಲೇ ಅಡುಗೆ ಮಾಡಿ ಇವತ್ತು ಅಂತ. ಏನು ಮಾಡ್ತಾರೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಪಾಪ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ನಾನು ಬಂದು ಅವ್ರ ಕಿಚನ್ ಆಕ್ಯುಪೈ ಮಾಡ್ಕೊಂಡೆ ಒಂದು ಶೂಟ್ ಮಾಡ್ಕೋತೀನಿ ಅಂತ ಹೇಳಿ. ಹಾಗಾಗಿ ಸೊ ಈಗ ಅಡುಗೆ ಎಲ್ಲ ಆದಮೇಲೆ ಏನು ಸ್ಪೆಷಲ್ ಅನ್ನೋದು ಶೇರ್ ಮಾಡ್ತೀನಿ. ಹಾಗೆ ನನ್ನ ಜಾಸ್ತಿ ಟೈಮ್ ಇಲ್ಲ, ಇನ್ನು 1 hourಗೆ ಅದಕ್ಕೆ ಅಡುಗೆ ಮಾಡ್ತಾ ಇದ್ರೆ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಇನ್ನು ನಾವು 3 ಜನನೂ ಹೀಗೇನೆ ಅವ್ರ ಮನೆಗೇನಾದರೂ ನಾವು ಹೋದರೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ, ನಮ್ಮ ಪಾಡ್ಗೆ ನಾವು ಕುತ್ಕೊಂಡಿರೋಣ ಆ ಥರ ಏನೋ ಮಾಡೋದಿಲ್ಲ. ಏನಾದರೂ ಹೆಲ್ಪ್ ಇದ್ದರೆ ಮಾಡ್ತೀವಿ, ಏನೂ ಇಲ್ಲ ಅಂತಂದರೆ ಅವ್ರ ಹತ್ರ ಮಾತಾಡ್ಕೊಂಡಿರ್ತೀವಿ. ಯೂಶ್ವಲಿ ಅವ್ರು ಏನು ಹೆಲ್ಪ್ ತೊಗೊಳಲ್ಲ ನಮ್ಮ ಕೈಯಲ್ಲಿ, ನಾನೇ ಮಾಡ್ಕೊತೀನಿ, ಯಾವಾಗ ಒಂದ್ಸತಿ ಬರ್ತೀರಾ ಆರಾಮಾಗಿರಿ ಅಂತ ಹೇಳ್ತಾರೆ. ಆದರೂ ನಾವೇನಾದರೂ ಒಂದು ಇದರಲ್ಲಿ ಮಾಡಿಕೊಡ್ತೀವಿ. ಅಂದರೆ ಫಂಕ್ಷನ್ಸ್ ಟೈಮಲ್ಲಿ ಅಂತಂದರೂ ಎಲ್ಲರೂ ಸೇರಿ ಮಾಡ್ತೀವಿ. ಈ ಥರ ಎಲ್ಲ ಹೋದಾಗ ನಾವೇನೂ ಮಾಡೋಕ್ಕೆ ಹೋಗಲ್ಲ, ಅವರೇ ಪಾಪ ಎಲ್ಲ ಮಾಡ್ತಾರೆ. ಈವನ್ ನಮ್ಮ ಮನೆಗೆ ನಮ್ಮ ನಾದಿನಿ ಬಂದರೂ ಅಷ್ಟೇ ಸುಮ್ಮನೆ ಅವರು ಸೋಫಾ ಮೇಲೆ ಕುತ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡಲ್ಲ. ನಾನು ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ರೆ ಡೈರೆಕ್ಟ್ ಕಿಚನ್ನಿಗೆ ಬರ್ತಾರೆ. ಏನಾದರೂ ಮಾಡಬೇಕಾ ಅತ್ತಿಗೆ, ಏನಾದರೂ ಹೆಲ್ಪ್ ಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ನನಗಿಲ್ಲಿ ನಮ್ಮ ಮನೇಲೂ ಅದಕ್ಕೆ ಒಳ್ಳೆಯವ್ರು ಸಿಕ್ಕಿದ್ದಾರೆ, ಪ್ಲಸ್ ನನಗೆ ನಾದಿನಿನೂ ಒಳ್ಳೆಯವರೇ ಸಿಕ್ಕಿದ್ದಾರೆ. ಸೊ ಈಗ ಇದೇನೋ ಮಾಡಿದ್ದಾರೆ, ಏನಕ್ಕೆ ಇದು ಆಲೂ ಕುರ್ಮಾ ಮಾಡಿದ್ದಾರೆ. ಇದು ತೊಂಡೆಕಾಯಿ ಫ್ರೈಯಾ ಆ ಕಡೆ? ಓಕೆ, ತೊಂಡೆಕಾಯಿ ಫ್ರೈ ಮಾಡ್ತಿದ್ದಾರೆ. ಏನದು ನೀವು ಪೌಡರ್ ಮಾಡಾಕಿರೋದು? ಕಡಲೆ ಬೀಜ. ಹಾಂ, ಸ್ವಲ್ಪ ಜೋರಾಗಿ ಕೇಳಿಸುತ್ತೆ. ಕಡಲೆ ಬೀಜ, ಒಣಮೆಣಸಿನ್ಕಾಯಿ ಹುರ್ಕೊಂಡು ಪೌಡರ್ ಮಾಡಿ. ಕಡಲೆ ಬೀಜ ಮತ್ತೆ ಒಣಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಏನ್ ಬರೀ ಅದು ತೊಂಡೆಕಾಯಿ ಅಷ್ಟೇ? ಈರುಳ್ಳಿ ಎಲ್ಲ ಏನಿಲ್ಲ, ಸಿಂಪಲ್ ಫ್ರೈ ಅಷ್ಟೇ. ಓಕೆ, ಸಿಂಪಲ್ ಫ್ರೈ. ಸೊ ಟ್ರೈ ಮಾಡಿ. ಆಕ್ಚುಲಿ ನಮ್ಮ ಅತ್ತಿಗೆ ಈ ತರ ಸಿಂಪಲ್ ಫ್ರೈಗಳು ತುಂಬಾ ಮಾಡ್ತಾ ಇರ್ತಾರೆ. ಏನ್ ತರಕಾರಿ ಫ್ರಿಜ್ ಓಪನ್ ಮಾಡೋದು, ಏನ್ ತರಕಾರಿ ಸಿಕ್ಕಿದ್ರೆ ಆ ತರಕಾರಿ ಕಟ್ ಮಾಡೋದು, ಸಿಂಪಲ್ ಆಗಿರ್ಬೇಕು, ಟೇಸ್ಟಿ ಇರ್ಬೇಕು. ಚೆನ್ನಾಗಿ ಮಾಡ್ತಾರೆ. ಬದನೆಕಾಯಲ್ಲೂ ಒಂದು ಫ್ರೈ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಯಾವಾಗಾದ್ರೂ ಅದನ್ನು ಶೇರ್ ಮಾಡ್ಕೊಂತೀವಿ. ಆಕ್ಚುಲಿ ಇವಾಗ ಮಾತಲ್ಲಿ ನನಗೆ ರೆಸಿಪಿ ಎಲ್ಲ ಶೂಟ್ ಮಾಡ್ಕೋಬೇಕು ಅನ್ನೋದಾಗ್ಲಿಲ್ಲ. ಸೊ ಇದು ಏನು ಪನ್ನೀರ್ ಟೈಪ್ ಮಾಡಿದ್ದೀರಾ? ಪನ್ನೀರ್ ಟೈಪ್ ರೆಸಿಪಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಸ್ಕಿಪ್ ಮಾಡಿದ್ದೇನೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್. ಪನ್ನೀರ್ ಹಾಕೋದು ಬಿಟ್ಟು ಪನ್ನೀರ್ ಈವನ್ ಅದು ರೆಸಿಪಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಸ್ಕಿಪ್ ಮಾಡಿ ಲೈಟ್ ಮಸಾಲ. ಓಕೆ, ಮತ್ತೆ ಇದು ಏನೋ ಮಾಡಿದ್ದೀರಾ ಇದರಲ್ಲಿ? ಇದು ಗೀ ರೈಸ್. ಸೊ ಇವತ್ತು ನಮ್ಮ ಲಂಚ್ ಗೀ ರೈಸ್, ಆಲೂ ಕುರ್ಮಾ ಆ್ಯಂಡ್ ತೊಂಡೆಕಾಯಿ ಫ್ರೈ. ಸೊ ಇಷ್ಟು ಮಾಡಿದ್ದಾರೆ. ಅತ್ತಿಗೆ ಅಡುಗೆ ಆಗಲಿದೆ. ನಾವು ಅವಾಗಲೇ ಮಾತಾಡಿಕೊಂಡು ನಾವು ಅಡುಗೆ ಶೂಟ್ ಮಾಡ್ಕೊಳ್ಳೋದೆಲ್ಲ ಮಾಡಲಿಲ್ಲ. ಅವ್ರ ಪಾಪ ನಾನು ಬಂದಿದ ತಕ್ಷಣ ಅವ್ರಿಗೆ ಮೇನ್ ಇಂಟೆನ್ಷನ್ ಏನಂದ್ರೆ ಅಡುಗೆ ಮಾಡೋದೇ ಇತ್ತು. ಸೊ ನಾನೊಂದು 1/2 hour ಆರ್ನಿ ಕಲೆಕ್ಷನ್ಸ್ದು ರಿಪ್ಲೈಸ್ ಕೊಡ್ತಿದ್ದೆ. ಅಷ್ಟೊತ್ತಿಗೆ ಪಾಪ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೇನ್ ಮಾಡ್ಬೇಕು ಅಂತ ಹೇಳಿ. ಹಂಗಾಗಿ ನಾನು ಆಮೇಲೆ ಅಗೇನ್ ಇಬ್ರು ಚಿಟ್ ಚಾಟ್ ಮಾಡ್ಕೊಂಡು ಶೂಟ್ ಎಲ್ಲ ಮಾಡ್ಲಿಲ್ಲ. ಏನಿಲ್ಲ, ಲಂಚ್ ಇವತ್ತು ಸಿಂಪಲ್.
ಏನ್ ಹೆವಿ ಇಲ್ಲ ಮಾಡಿದಾರ, ಅದು ಹೆವಿ ಇಲ್ದಿರ ಇನ್ನೇನ. ಗೀ ರೈಸು ಮತ್ತೆ ಆಲೂ ಕುರ್ಮಾ, ತೊಂಡೆಕಾಯಿ ಫ್ರೈ ಎಲ್ಲಾನು ಇದೆ. ಮೊಸರನ್ನ ಬೇರೆ ಇದೆ. ನಮ್ಗೆ ಹೆವಿ ಆದ್ರೆ ಲೈಟ್ ಮಾಡಕ್ಕೆ ಮೊಸರನ್ನ ಬೇರೆ ಮಾಡಿದಾರಂತೆ. ಸೊ ಈ ತರ ಇದೆ ಇವತ್ತು ಲಂಚ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡ್ಗೆಗಳೆಲ್ಲ. ನೀವೆಲ್ಲ ಹೇಳ್ತಾ ಇದ್ರಿ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಿಮ್ ಅದ್ಕೇನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ ಹೇಳ್ಬಿಡಿ ಅಂತ ಕಮೆಂಟ್ ಹಾಕಿದ್ರು. ಸೊ ನಾನು ಹೇಳ್ತಾ ಇದ್ದೀನಿ ನಮ್ಮ ಅತ್ತಿಗೆಗೆ, ಸ್ಟಾರ್ಟ್ ಮಾಡಿ ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್. ಬೇಗನೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ಅವ್ರದ್ದು ಚಾನಲ್ ಲಿಂಕ್ ಎಲ್ಲ ಕೊಡ್ತೀನಿ. ಬೇಗ ಸಬ್ಸ್ಕ್ರೈಬ್ ನಿಮ್ನೆ ತಗೊಂತೀನಿ. ಶೋರ್ ಕೇಳಂಗಿಲ್ಲ, ನನ್ನ ಆರ್ಡರ್ ಮಾಡ್ಬೇಕು ಅಲ್ವಾ. ನಾದಿನಿ ಯಾರು ರಿಕ್ವೆಸ್ಟ್ ಮಾಡ್ಕೊಳ್ಬಾರ್ದು, ಆರ್ಡರ್ ಮಾಡ್ಬೇಕು. ನಾನ್ ಚಾನಲ್ ಓಪನ್ ಮಾಡಿದ್ದೀನಿ. ನೀವು ಹೇಳಿದೀರಾ, ಆರ್ಡರ್ ಮಾಡ್ತೀನಿ. ಆರ್ಡರ್ ಅಷ್ಟೇ ನಮ್ಮ ಅತ್ತೆ ತುಂಬಾ ಸ್ವೀಟ್ ಆಗಿ ಮಾಡ್ತಾರೆ. ಆರ್ಡರ್ ಅಷ್ಟೇನೆ. ಅವರು ಮಾತಾಡ್ತಾ ಇದ್ರೆ ನಮ್ಗೆ ಶಾಕ್ ಆಗುತ್ತೆ. ಏನ್ ಬೆಣ್ಣೆ ತಿಂದಿದಾರ ಅನ್ನೋ ತರ ಇರುತ್ತೆ ಅವರ ಮಾತು. ಸೊ ನೀವು ಎಲ್ಲ ಎನ್ಕರೇಜ್ ಮಾಡಿ, ಮಾಡ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ. ಖಂಡಿತ ಮಾಡ್ಲಿ, ಸಕ್ಸಸ್ ಆಗ್ಲಿ. ಅವರು ಚಾನಲ್ ಓಪನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ತುಂಬಾ ಫಾಸ್ಟ್ ಆಗಿ, ನನ್ಕಿಂತ ಫಾಸ್ಟ್ ಆಗಿ ಗ್ರೋ ಆಗ್ಬಿಡಿ ಅದಕ್ಕೆ. ಹೌದಾ? ಬೇಗ ನಿಮ್ದು 100K ರೀಚ್ ಬಂದ್ಬಿಡ್ಲಿ. ಸೊ ನಾನು ಅವಾಗ ಹೋಮ್ ಟೂರ್ ಮಾಡಿದಾಗ ಲಾಸ್ಟ್ ಅನ್ಕೋತೀನಿ ಅಮ್ಮನ ಮನೆಗೆ ಬಂದಿದ್ದು. ನೆಕ್ಸ್ಟ್ ಈಗಲೇ ಬರ್ತಾ ಇರೋದು. ಸೊ ಹೋಮ್ ಟೂರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಇನ್ನ ಅದಕ್ಕೆ ಏನಾದ್ರು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಡೀಟೇಲ್ ಆಗಿ ಅವ್ರ ಮನೆ ಬಗ್ಗೆ ಎಲ್ಲ ನೀವು ನೋಡ್ಬೋದು. ಮತ್ತೆ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಟೇಸ್ಟಿ ಆಗಿಲ್ಲ ಇನ್ಸ್ಟೆಂಟ್ ಅಡುಗೆಗಳು ಜಾಸ್ತಿ. ನಮ್ದು ಅಡುಗೆಗಳೇ ಒಂಥರ. ನಮ್ಮ ಅತ್ತೆಗೆ ಹೆಂಗೆ ಅಂದ್ರೆ ಜಾಸ್ತಿ ಕಿಚನ್ ಅಲ್ಲಿ ಇರಕ್ ಇಷ್ಟ ಪಡಲ್ಲ. ಸೊ ಹಿಂಗ್ ಬಂದು ಹಿಂಗ್ ಮಾಡಿ ಹೋಗ್ಬಿಡ್ಬೇಕು ಅಷ್ಟೇ. ಆ ತರ ಇವ್ರದ್ದು ಅಡುಗೆಗಳಿರತ್ತೆ. ಬಟ್ ಟೇಸ್ಟಿಯಾಗಂತೂ ಇರತ್ತೆ, ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರತ್ತೆ. ಸೊ ಹೀಗಿದೆ ನೋಡೋಣ. ಅತ್ತಿಗೆ ಅಡುಗೆ ಬೇಗ ಹೊಟ್ಟೆ ಹಸಿತದೆ. ಊಟ ಮಾಡೋದೇ ಬಾಕಿ ಇರೋದು. ಊಟ ಮಾಡಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಅನ್ನೆ ಕಲೆಕ್ಷನ್ ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದು ಮನೆಯಿಂದ. ಆಲ್ಮೋಸ್ಟ್ ಇವಾಗ ಹೋಗ್ಬೇಕು. ಸರಿ, ಊಟ ಮುಗಿಸ್ಕೊಂಡು ಹೊರಡುವ. ಅಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಬಡಿಸೋದಕ್ಕಾದ್ರೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಬಡಿಸ್ಕೊಂಡ್ವಿ. ಇನ್ನು 3 ಜನ ಕೂತ್ಕೊಂಡು ಊಟ ಮಾಡಿದ್ವಿ. ಅಮ್ಮ ಇಲ್ಲ. ಆಮೇಲೆ ನೀವು ಮತ್ತೆ ನಿಮ್ಮ ಅಮ್ಮ ಎಲ್ಲಿ ಅಂತೆಲ್ಲ ಕೇಳ್ತೀರೇನೋ. ಅದೇ ಝಾನ್ಸಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗಿದ್ರಲ್ವ. ಅಪ್ಪ ಅಮ್ಮ ಇಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ. ಮೇ ಬಿ ಇನ್ನೂ ಒಂದು 3-4 ಡೇಸ್ ಆದಮೇಲೆ ಬರ್ತಾರೆ ಅಂತ ಹೇಳಿ ಅನಿಸುತ್ತೆ. ಇನ್ನು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಎಲ್ಲದಕ್ಕಿಂತ ಫೇವ್ರೇಟ್ ಅಂದರೆ ಇಷ್ಟ ಆಗಿದ್ದು ಅಂದರೆ ತೊಂಡೆಕಾಯಿ ಪಲ್ಯ. ಏನೂ ಇಲ್ಲ, ತುಂಬ ಸಿಂಪಲ್ಲು. ಎಣ್ಣೆ, ತೊಂಡೆಕಾಯಿ ಹಾಕಿದ್ರು, ಮತ್ತು ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಪೌಡರ್ ಮಾಡಿ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಹಾಕಿದ್ದಿದ್ದು. ನಾನು ಈ ಥರ ಈ ಚಪ್ರದ ಅವರೆಕಾಯಿ ಬರುತ್ತೆ ನೋಡಿ, ಅದರಲ್ಲಿ ಮಾಡ್ತೀನಿ ಈ ಥರ ಒಂದು ರೆಸಿಪಿನ. ಮತ್ತು ಬೆಂಡೆಕಾಯಲ್ಲಿ ಮಾಡ್ತಿದ್ದೆ. ಸೊ ಅತ್ತಿಗೆ ತೊಂಡೆಕಾಯಲ್ಲಿ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು. ಸಿಂಪಲ್ ಆಗಿರುತ್ತೆ. ಯಾವಾಗಾದರೂ ನಾವು ಈ ತಿಳಿ ಸಾರು ಇಲ್ಲ ರಸಮ್ ಏನಾದರೂ ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಬೋದು. ಮಾಡೋದು ತುಂಬ ಈಸಿ ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದೇ ಅಲ್ವಾ. ಇನ್ನು ಇಲ್ಲಿ ಊಟ ಮಾಡುವಾಗ ಆಲ್ಮೋಸ್ಟ್ ಆಲು ನನಗಲ್ಲಿ ವಿಡಿಯೋ ಶೂಟ್ ಹಾಕಿದ್ದೀನಿ. ಕ್ಯಾಮ್ರಾ ಅನ್ನೋದು ಮರ್ತೋಗ್ಬಿಟ್ಟಿದೆ. ಸುಮಾರು ಒಂದು ಅರ್ಧ ಗಂಟೆ ಅದು ಓಡಿದೆ. ನಾವು ತಿನ್ಕೊಂಡು ಏನೇನೋ ಡಿಸ್ಕಷನ್ಸ್ ಮಾಡಿದ್ದೀವಿ, ಜೋಕ್ಸ್ ಮಾಡಿಕೊಂಡು ಎಲ್ಲನೂ. ಆಮೇಲೆ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ಅದು ರಾ ವಾಯ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕೇಳಿಸ್ಕೊಂಡು ನನಗೆ ನಿಜವಾಗ್ಲೂ ಎಷ್ಟು ನಗು ಬರ್ತಾ ಇತ್ತು ಅಂದರೆ, ಎಷ್ಟು ಸಿಲಿಯಾಗೆಲ್ಲ ನಾವು ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಕ್ಕಳ ಬಗ್ಗೆ ಡಿಸ್ಕಷನ್ಸ್. ಮೇನ್ಲಿ ನಾವು ಜಾಸ್ತಿ ಈ ಥರ ಮೀಟ್ ಆದಾಗ ಅವ್ರ ಮಕ್ಕಳ ಬಗ್ಗೆ ಅವ್ರು ಹೇಳ್ತಾರೆ, ನನ್ನ ಮಕ್ಕಳ ಬಗ್ಗೆ. ಅಂದರೆ ನಮ್ಮ ಮನೇಲಿ ಸಿಲಿಯಾಗಿ ಆಗುತ್ತೆ ನೋಡಿ ಕೆಲವೊಂದು ವಿಚಾರಗಳು. ಅದನ್ನೆಲ್ಲ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಅಕ್ಕ ಮಕ್ಳು ಹಿಂಗೆ ಮಾಡಿದ್ರು, ಅವ್ರು ಹಿಂಗಂದ್ರು ಅಂತ ಅವ್ರು ಹೇಳ್ತಿರ್ತಾರೆ. ನಾನು ಭವ್ಯ ಹಿಂಗೆ ಅಂದರೆ ಅತ್ತಿಗೆ ಅನ್ನಲ್ಲ ಭವ್ಯ, ಬಟ್ ವಿಡಿಯೋದಲ್ಲಿ ನಾನು ಅತ್ತಿಗೆ ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಭವ್ಯ ಅಂತಲೇ ಕರೆಯೋದು ಅವ್ರನ್ನ. ಹಿಂಗೆ ಮಾಡಿದ್ರು, ಪಾವನಿ ಹಿಂಗೆ ಮಾಡಿದ್ಲು, ಹನಿ ಹಿಂಗಂದ್ಲು ಅಂದ್ಬಿಟ್ಟು ನಾನು ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ. ಚೆನ್ನಾಗಿರುತ್ತೆ. ಮಕ್ಕಳು ಕೆಲವು ಸತಿ ಮಾಡೋ ತುಂಟಾಟಗಳನ್ನೆಲ್ಲ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಹಾಗೆ ದಿನ ಹೆಂಗೋಯ್ತು ಅನ್ನೋದು ಗೊತ್ತಾಗಲೇ ಇಲ್ಲ ಅವ್ರ ಜೊತೆ ಮಾತಾಡಿಕೊಂಡು.
ಜಾಸ್ಮಿನ್ ಅಮ್ಮ ಎಂದ ಹೈಡ್ ಅಂಡ್ ಸೀಕ್ ಆಡ್ತಾ ಉಂಡಾರ ಇದ್ರು అమ్మ ఎంత అన్నోళ్ళు ఇంకా రాలేదా చిన్ను 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 ఎక్కడ చింటూ ఎక్కడ ఇక్కడ ఇక్కడ వెళ్ళాం బాయ్ 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 ఇంట్లో కట్టే పో లోపల పో పో లోపలికి బాయ్ అంతేనా ನಾ ಅಲ್ಲಿಂದ ಬಂದ್ಮೇಲೆ ನನ್ನ ಮನೇಲಿ ಒಂದು ಲೈಟ್ ಹೋಗ್ಬಿಟ್ಟಿತ್ತು ಕಿಚನಲ್ಲಿ. ಸೊ ಆ ಲೈಟನ್ನು ಚೇಂಜ್ ಮಾಡಿಸ್ಬೇಕಿತ್ತು. ಮೇನ್ ಏನಂತಂದರೆ ಈಗ ನಮ್ಮ ಕಿಚನಲ್ಲಿ ಈ ಕಡೆ ಕಾಣಿಸ್ತಿದೆ ಅಲ್ವಾ ಲೈಟು, ಅದು ಸ್ವಲ್ಪ ಅಂದರೆ ಬೆಳಕು ಚೆನ್ನಾಗಿತ್ತು. ಬಟ್ ಈ ವಿಡಿಯೋ ಶೂಟ್ ಎಲ್ಲ ಮಾಡ್ಕೋತೀನಿ ಅಂದಾಗ ಇನ್ನು ಸ್ವಲ್ಪ ನನಗೆ ಬೆಳಕು ಅನ್ನೋದು ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ದೊಡ್ಡ ಲೈಟ್ ಹಾಕ್ಕೊಡಿ ಅಂತ ಹೇಳಿದೆ. ಸೊ ಅಲ್ಲಿರೋದನ್ನು ಚೇಂಜ್ ಮಾಡಿ ಅವ್ರು ಈ ಕಡೆಗೆ ಹಾಕಿದ್ರು. ಒಂದೇನೋ ಹೊಸ ತೊಗೊಬಂದರು ದೊಡ್ಡದು, ಅದನ್ನು ಮೇನ್ ಕಿಚನ್ಗೆ ಹಾಕಿದ್ವಿ. ಅಲ್ಲಿದ್ದನ್ನ ಚಿಕ್ಕದನ್ನ ತೆಗೆದು ಇವಾಗ ಈ ಕಡೆ ಹಾಕ್ಕೊಡ್ತಿದ್ದಾರೆ. ಅಂದರೆ ಅದು POP ಹಾಕಿದ್ವಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕಬೇಕು. ಮತ್ತು ಈ ಥರ ಏನಾದರೂ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದ್ದರೆ ನಾವು ಬೇರೆ ಯಾರ ಕೈಲೂ ಡಿಪೆಂಡ್ ಆಗಕ್ಕೆ ಹೋಗಲ್ಲ, ನಮ್ಮ ಮನೆಯವರೇ ಮಾಡಿಕೊಟ್ಬಿಡ್ತಾರೆ. ಬಿಕಾಸ್ ಕೆಲವು ಸತಿ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಯಾರೂ ಬರೋದು ಇಲ್ಲ, ಮತ್ತು ಅವ್ರು ಬರೋದು ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಈವನ್ ಇವ್ರಿಗೂ ಅಷ್ಟೇ, ಇವ್ರೂ ತುಂಬಾ ವೆಯ್ಟ್ ಮಾಡಿಸಿದ್ದಾರೆ. ನಾನು ಆಲ್ಮೋಸ್ಟ್ ಇವ್ರ ಹತ್ರ ಒಂದು 10 ಡೇಸಿಂದ ಹೇಳ್ತಾನೆ ಇದೆ. ಅಂದರೆ ನಾನು ಆ ಲೈಟ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಆಗಲೇ ಸುಮಾರು 1-2 ತಿಂಗಳೇ ಆಗಿರ್ಬೋದು. ಆ ಲೈಟ್ನ ತಂದಿಟ್ಟು ಅದನ್ನು ಹಾಕ್ಕೊಡೋದಕ್ಕೂ 10 ದಿನ ತಗೊಂಡ್ರು. ಇವರು ಇಮಿಡಿಯೇಟಾಗಿ ಏನೂ ಮಾಡಲ್ಲ, ಟೈಮ್ ತಗೋತಾರೆ. ಬಟ್ ಏನಂದರೆ ಮಾಡಿದ್ರೆ ಮಾತ್ರ ತುಂಬ ನೀಟಾಗಿ ಆ ಕೆಲಸನ ಮಾಡಿಕೊಡ್ತಾರೆ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ನಾನು. ಸೊ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಅದೆಂಗೋ ಆ ಲೈಟನ್ನೆಲ್ಲ ಚೇಂಜ್ ಮಾಡಿಕೊಟ್ರು. ಇವಾಗ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ನಮಗೆ ಶೂಟ್ ಮಾಡುವಾಗ ಡೇ ಟೈಮಲ್ಲಿ ಹೆಂಗೋ ಪರವಾಗಿಲ್ಲ, ಸ್ವಲ್ಪ ಬೆಳಕು ಓಕೆ ಇರುತ್ತೆ. ನೈಟಲ್ಲಿ ಶೂಟ್ ಮಾಡೋಕ್ಕೆ ಸ್ವಲ್ಪ ಒಂಥರ ಚೆನ್ನಾಗಿ ಬರಲ್ಲ ವೀಡಿಯೋಸು. ಹಾಗಾಗಿ ಸ್ವಲ್ಪ ದೊಡ್ಡ ಲೈಟ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹಾಕಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನನಗೆ ಚೆನ್ನಾಗಿ ಬರುತ್ತಾ ನೋಡಬೇಕು. ಆದರೆ ಇದು ಆನ್ ಮಾಡಿದಾಗ ಮಾತ್ರ ಸಿಕ್ಕಾಪಟ್ಟೆ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಆ POP ಎಲ್ಲ ಕಟ್ ಮಾಡಿದ್ರಲ್ಲ, ಎಲ್ಲ ಫುಲ್ಲು ವೈಟ್ಗೆ ಎಲ್ಲ ಗಲೀಜಾಗಿಬಿಟ್ಟಿತ್ತು. ನಮ್ಮ ಹೌಸಲ್ಲಿ ಪಾಪ ಬಂದೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು. ಮತ್ತು ಇವಾಗ ಎಗೇನ್ ಇದು ಎಲ್ಲ ಗಲೀಜಾಯ್ತಲ್ವ, ಸೊ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸುಮ್ಮನೆ ಕಸ ಗುಡಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅದು ಯಾಕೋ ವೈಟ್ಗೆ ಕಾಲ್ಗೆ ಇದಾಗ್ತಾ ಇತ್ತು. ಸರಿ ಒಂದ್ಸತಿ ಮಾಪ್ ಮಾಡ್ಕೊಂಡು ಇನ್ನು ನೆನ್ನೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಐ ಥಿಂಕ್ ಮಧ್ಯಾಹ್ನ ಒಂದು 3-4 ಗಂಟೆ ಅಷ್ಟೊತ್ತಿಗೆ ನಾನು ಮನೆಗೆ ಬಂದೆ. ಸೊ ಬಂದಮೇಲೆ ಬೆಳಗ್ಗೆಯಿಂದ ಮನೇಲೇ ಇರಲಿಲ್ಲ ಅಲ್ವಾ, ಸೊ ಆರ್ನಿ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಕೆಲಸಗಳಿತ್ತು. ಸೊ ಹಾಗಾಗಿ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಅದನ್ನೆಲ್ಲ ನಾನು ಯೂಶ್ವಲಿ ಶೂಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೊಂದು, ಬಿಕಾಸ್ ಅದೆಲ್ಲ ಒಂಥರ ಬೋರ್ ಆಗುತ್ತೆ, ಅದೇ ಬೇರೆ ಇದೇ ಬೇರೆ ಅಂತ ಹೇಳಿ. ಅದಾದಮೇಲೆ ಇವಾಗ ಬೆಳಗ್ಗೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗಲೂ ಬೆಳಗ್ಗೆ ಎಲ್ಲ ಟಿಫನ್ ಅಡುಗೆ ಕೆಲಸಗಳೆಲ್ಲ ಆಯಿತು, ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ನಾನು ಒಂದು ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ನನ್ನ ಒಂದು ತಮ್ಮಂದೇ ಶಾಪ್ ಇದೆ ಅಂತ ಅಂದ್ಬಿಟ್ಟು. ಇವನ್ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಸಹ ನಾನು ಅಲ್ಲೇ ಸ್ಯಾರಿನ ಶಾಪಿಂಗ್ ಮಾಡಿದ್ದೆ. ಅರ್ನಿ ಕಲೆಕ್ಷನ್ದು ಪೂಜೆ ಮಾಡೋ ದಿನ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ. ಸೊ ಸುಮಾರು ಜನ ನನಗೆ ಅರ್ನಿ ಕಲೆಕ್ಷನ್ಗೆ ಏನಾಗುತ್ತೆ, ಆ ನಂಬರ್ಗೆ ಆ ಸೀರೆ ಸ್ಕ್ರೀನ್ಶಾಟ್ನ ಕಳಿಸ್ತಾ ಇದ್ರು, ಈ ಸ್ಯಾರಿ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ ಅಂತ ಹೇಳಿ. ಬಟ್ ಅದು ಪ್ಯೂರ್ ಸಿಲ್ಕ್. ಅರ್ನಿ ಕಲೆಕ್ಷನಲ್ಲಿ ನಿಮಗೆ ಪ್ಯೂರ್ ಸಿಲ್ಕ್ ಅನ್ನೋದು ಸಿಗಲ್ಲ. ನಾರ್ಮಲ್ ಕಡ್ಡಿ ಜಾರ್ಜೆಟ್ಟು, ಸೆಮಿ ಕ್ರೇಪು, ಮತ್ತು ಜಾರ್ಜೆಟ್ಟು, ಶಿಫಾನು, ಲೈಕ್ ಆ ಥರನೇ ನಾನು ಇಟ್ಟಿರೋದು ಕಲೆಕ್ಷನ್ಸು.
ಬಟ್ ನನ್ನ ತಮ್ಮ ಶಾಪಲ್ಲಿ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಿಗತ್ತೆ. ಮತ್ತು ಇನ್ನೊಂದು ಏನಂತಂದರೆ ಅವರ ಶಾಪ್ ಬಂದು ಅವರು ಅಂದರೆ ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ಓನ್ ಪ್ರೊಡಕ್ಷನ್ ಇರುತ್ತೆ. ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಆಲ್ ಸುಮಾರು ಜನ ಮಗ್ಗ ಬಿಸ್ನೆಸ್ಸೇ ಇರೋದು. ನಮ್ಮ ಮನೆಯಲ್ಲೇ ಸ್ವಲ್ಪ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಇವ್ರದ್ದು ಸ್ವಲ್ಪ ಒಂದು ಲೈನ್ ಚೇಂಜ್ ಇದೆ ಅಷ್ಟೇ. ಇನ್ನೂ ಒಂದು 80% ಫ್ಯಾಮಿಲಿಲೆಲ್ಲನೂ ಮಗ್ಗನೇ ಇದೆ. ಸೊ ಮಗ್ಗಗಳಿರೋದ್ರಿಂದ ಅವ್ರದ್ದೇ ಓನ್ ಪ್ರೊಡಕ್ಷನ್ನು ಅಂದರೆ ಅವ್ರದ್ದೇ ಎಲ್ಲ ಡಿಸೈನ್ಸ್ ಎಲ್ಲ ಬರುತ್ತೆ. ಇವಾಗ ಮದುವೆ ಸೀಸನ್ಸ್ ಅಲ್ವಾ, ಸೊ ಹೊಸ ಕಲೆಕ್ಷನ್ಸು ಡಿಸೈನ್ಸು ಇವೆಲ್ಲ ಬಂದಿದೆಯಂತೆ. ಹಾಗಾಗಿ ಒಂದು ವಿಡಿಯೋನ ಮಾಡ್ಕೊಡಕ್ಕ ಅಂತ ಅಂದ್ಬಿಟ್ಟು ಕೇಳ್ದ. ಅಂದರೆ ನಾವು ಲೈಕ್ ಈ ಥರ ವಿಡಿಯೋ ಮಾಡಿದಾಗ ಗೊತ್ತಾಗತ್ತೆ ಜನಕ್ಕೂ. ಅವನು ಬಿಫೋರು ಶಾಪ್ ಮಾಡೋಕ್ಕಿಂತ ಮುಂಚೆ ದೊಡ್ಡ ಶೋರೂಮ್ಸ್ಗೆಲ್ಲ ಸಪ್ಲೈ ಮಾಡ್ತಾ ಇದ್ದ. ಸೊ ಇವಾಗ ಡೈರೆಕ್ಟಾಗಿ ಅವನೇ ಒಂದು ಶಾಪ್ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ಸ್ಗೆ ಸ್ವಲ್ಪ ಕಡಿಮೆ ರೇಂಜಲ್ಲೆಲ್ಲ ಕೊಡ್ಬೋದು. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾಗರಬಾವಿಲಿ ಅವ್ರದ್ದು ಶಾಪ್ ಇರೋದು. ಸೊ ಅದಕ್ಕೆ ಶೂಟ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದೀನಿ. ಸೊ ಅದೇ ಒಂದು ಕಂಪ್ಲೀಟ್ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು, ಲೈಕ್ ಯಾವ್ಯಾವ ಡಿಸೈನ್ಸ್ ಇದೆ, ಕಲೆಕ್ಷನ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು ಯಾರಿಗಾದರೂ ತೊಗೊಳೋದಕ್ಕೆ ಒಂದು ಐಡಿಯಾ ಬರುತ್ತೆ. ಬಟ್ ಅಟ್ಲೀಸ್ಟ್ ನಿಮಗೆ ತೊಗೊಳ್ಳೋ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಅದ್ರ ಬಗ್ಗೆ ಡಿಸೈನ್ಸ್ ಬಗ್ಗೆ ಗೊತ್ತಾಗತ್ತೆ. ಮತ್ತು ಅಲ್ಲೇ ನಿಯರ್ ಬೈ ಇರೋವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ, ಇಲ್ಲೊಂದು ಶಾಪ್ ಇದೆ ಅಂತ ಹೇಳಿ, ಜಸ್ಟ್ ಆ ಒಂದು ರೀಸನ್ಗೆ. ಮತ್ತು ಕೆಲವ್ರಿಗೆ ಇವನ್ ಪ್ರೈಸನ್ನು ಸ್ವಲ್ಪ ಕಾಸ್ಟ್ಲಿ, ಕಡಿಮೆನಾ ಜಾಸ್ತಿನಾ ಅದು ಕಂಪೇರ್ ಮಾಡಿಕೊಂಡು ಎಲ್ಲ ನೀವು ತೊಗೋಬೋದು. ಸೊ ಈಗ ಅಲ್ಲೊಂದು ಶಾಪ್ ಇದೆ ಅಂತ ಗೊತ್ತೇ ಆಗಲಿಲ್ಲ ಅಂತಂದರೆ ಜನಕ್ಕೆ, ಅವ್ರಿಗೂ ಇವನ್ ಶಾಪ್ ಅವ್ರಿಗೂ ಪ್ರಾಬ್ಲಮ್ಮೇ, ಕಸ್ಟಮರ್ಸ್ಗೂ ಇದೆ. ಜಸ್ಟ್ ಅದು ಒಂದು ಏನಂತಾರೆ, ಇಲ್ಲೊಂದಿದೆ ಶಾಪ್ ಅಂತ ಹೇಳಿ ತೋರಿಸೋದು ಒಂದು ಇದು ಅಷ್ಟೇನೆ. ನಾನೊಂದು ಮಿಡಲ್ ಪರ್ಸನ್ ಅಂತ ಹೇಳ್ಬೋದು. ಸರಿ ಮಾಡ್ಕೊಡ್ತೀನಿ ಬಿಡಪ್ಪ ಅಂತ ಅಂದೆ. ಒಳ್ಳೊಳ್ಳೆ ಕಲೆಕ್ಷನ್ಸು ಮತ್ತು ಇದೆಲ್ಲ ಇದೆ ಅಂತ ಅಂದ್ಬಿಟ್ಟು, ಪ್ಲಸ್ ನೋಡೋಣ, ನನಗೂ ಒಂದು ತಗೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಬಟ್ ಯೂಶ್ವಲಿ ನಾನು ರೇಷ್ಮೆ ಸೀರೆಗಳನ್ನ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ತೊಗೊಳೋದು, ಇಲ್ಲ ಏನಾದರೂ ಒಂದು ಫಂಕ್ಷನ್ಸ್ ಇದ್ದರೆ ಮಾತ್ರ ತೊಗೊಳೋದು. ಬಟ್ ಇವಾಗ ನನಗೆ ನೆಕ್ಸ್ಟ್ ಏನೋ ಒಂದು ಇದೆ ಬರೋ ಅಂಥದ್ದು. ಅದಕ್ಕೆ ನೋಡೋಣ. ಅಂದರೆ ನಾನು ಈಗಲೇ ಅವೆಲ್ಲ ಹೇಳಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನೆಲ್ಲ ಆದಮೇಲೆ ಹೇಳೋದು. ಸೊ ಇವಾಗ ನಾನು ರೆಡಿಯಾಗಿ ಕೂತಿದ್ದೀನಿ. ಅದೇ ನನ್ನ ತಮ್ಮನೇ ಪಿಕ್ ಮಾಡ್ತೀನಿ ಅಂತ ಹೇಳ್ದ. ಆದರೆ ಸೊ ಇಲ್ಲ ಅಂತಂದರೆ ನಾನೇ ಆಟೋ ಏನಾದರೂ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲಾಂದರೆ 2 ವೀಲರಲ್ಲಾದರೂ ಹೋಗ್ತೀನಿ. ನನಗೆ ನಿಯರೇ ಆಗುತ್ತೆ, ತುಂಬ ದೂರನೂ ಏನೂ ಇಲ್ಲ. ಸೊ ಅಲ್ಲಿ ಅಲ್ಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಗೇನ್ ಬರೋದು. ಸೊ ಅಲ್ಲಿ ಹೋದಾಗ ನೋಡಿ, ಮೇ ಬಿ ಈ ವ್ಲಾಗ್ ಹಾಕೋಕ್ಕಿಂತ ಮುಂಚೆ ಆ ವ್ಲಾಗೇ ಬಂದ್ಬಿಡತ್ತೇನೋ, ಇಲ್ಲ ಅದಾದಮೇಲೆ ಇದಾದ್ಮೇಲೆ ಅದಾಗ್ತೀನೋ, ನನಗೆ ಕನ್ಫ್ಯೂಷನು, ಗೊತ್ತಿಲ್ಲ ಯಾವ ವ್ಲಾಗ್ ಹಾಕ್ತೀನಿ ಫಸ್ಟು ಅಂತ ಹೇಳಿ. ಒಂದು ವೇಳೆ ಅದೇ ಫಸ್ಟ್ ಹಾಕಿ ಇದಾದ್ಮೇಲೆ ಹಾಕಿದ್ರು ಯಾರೆಲ್ಲ ಆ ವ್ಲಾಗ್ನ ನೋಡಿಲ್ಲ ಒಂದ್ಸತಿ ಚೆಕ್ ಮಾಡಿ. ಪರ್ಚೇಸ್ ಮಾಡಲೇಬೇಕು ಅಂತ ಖಂಡಿತ ನಾನು ಹೇಳಲ್ಲ, ನಿಮ್ಗೊಂದು ಐಡಿಯಾ ಬರುತ್ತೆ ಅಷ್ಟೇ. ಈಗ ಮದುವೆಗಳು ಮತ್ತು ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಆ ಡಿಸೈನ್ಸನ್ನು ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ಒಂದು ಐಡಿಯಾ ಅನ್ನೋದು ಸಿಗುತ್ತೆ. ಪ್ಲಸ್ ಈಗ ಫೆಬ್ರವರಿ ಮಾರ್ಚಲ್ಲಿ ಮದುವೆಗಳಿದ್ರೆ ಇವಾಗಲೇ ಸುಮಾರು ಬಿಫೋರ್ ಪರ್ಚೇಸ್ ಮಾಡಿ, ನಮ್ಮ ಲೇಡೀಸ್ದು ಹೆಂಗೆ ಅಂದರೆ ಅದು ಕುಚ್ಚಾಕ್ಸೋದಂತೆ, ಸ್ಯಾರಿ ವರ್ಕ್ ಮಾಡಿಸೋದು, ಸ್ಟಿಚಿಂಗ್ಸು ಇವೆಲ್ಲ ಇರುತ್ತೆ. ಸೊ ನನ್ನ ಕೇಳಿದ್ರೆ ಒಂದು 3-4 ತಿಂಗಳು ಮುಂಚೆನೇ ನಾವು ಶಾಪಿಂಗ್ ಅನ್ನೋದು ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳಿ ನಾನು ಅನ್ಕೋತಾ ಇರ್ತೀನಿ. ಹಾಗಾಗಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವ್ಲಾಗ್ನ ಒಂದ್ಸತಿ ಚೆಕ್ ಮಾಡಿ. ಇದಕ್ಕಿಂತ ಮುಂಚೆ ಏನಾದರೂ ಬಂದಿದ್ರೆ, ಇಲ್ಲ ಇದಾದ್ಮೇಲೆ ಬರುತ್ತೆ ಅಂತಂದರೆ ಸೊ ಆ ವ್ಲಾಗ್ನ ಆಮೇಲಾದರೂ ನೋಡಿ. ಸೊ ನನಗೆ ಸ್ವಲ್ಪ ಇದು ಅಷ್ಟೇ. ಸೊ ಇನ್ನೂ ವೇಸ್ಟ್ ಮಾಡೋದು ಬೇಡ ಟೈಮು. ನಾನು ಕಾಲ್ ಮಾಡ್ತೀನಿ. ಅವನೇನಾದರೂ ಇನ್ನೂ ಹೋಗಿಲ್ಲ ಶಾಪ್ಗೆ, ಹೋಗ್ತಿದ್ದೀನಿ ಅಂತಂದರೆ ಜೊತೆಲೇ ಹೋಗ್ತೀನಿ, ಇಲ್ಲಾಂದರೆ ಆಗಲೇ ಹೇಳ್ದಂಗೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗೋದಾದ್ಮೇಲೆ ಏನಾದರೂ ಆದರೆ ಈ ವ್ಲಾಗಲ್ಲೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಮನೆಗೆ ಬಂದಮೇಲೆ ನನ್ನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ನೀವು ಬರ್ತೀರಾ ನನ್ನ ಚಾನಲಲ್ಲಿ, ಪರವಾಗಿಲ್ವಾ? ಏನು ತೊಂದರೆ ಇಲ್ವಾ? ಆಮೇಲೆ ನಮ್ಮ ಪರ್ಮಿಷನ್ ಕೇಳ್ದಿರಾ ಮೇಡಮು ನಮ್ಮನ್ನು ಹಾಕ್ಬಿಟ್ಟಿದ್ದಾರೆ ಅಂತ ನೀವೇನು ಅಂದ್ಕೊಳ್ಳಲ್ವಾ? ಕೇಳಬೇಕಲ್ವಾ? ನೋಡಿ ಅಲ್ಲೆಲ್ಲ ಇತ್ತು, ಸ್ಯಾರೀಸನ್ನೆಲ್ಲ ತೆಗೆಸ್ಬಿಟ್ಟಿದ್ದೀನಿ ಕೆಳಗಡೆ ವಿಡಿಯೋ ಮಾಡೋದಕ್ಕೋಸ್ಕರ. ಬರೋ ಕಲೆಕ್ಷನ್ ಎಲ್ಲ ತೆಗೆಸ್ಬಿಟ್ಟೆ. ಬಿಕಾಸ್ ನನಗೇನಂದರೆ ನಿಮ್ಗೆ ಎಲ್ಲ ಥರನೂ ತೋರಿಸ್ಬೇಕು ಅಂತ ಒಂದು
ಆಸೆ ಇತ್ತು. ಹಾಗಾಗಿ ನೋಡೋಣ. ಐ ಥಿಂಕ್ ಈ ವ್ಲಾಗ್ ಹಾಕೋಕ್ಕಿಂತ ಮುಂಚೆ ಆ ವ್ಲಾಗ್ ಬರ್ಬೋದು. ಬಂದರೆ ಖಂಡಿತ ನೋಡಿ, ಮಿಸ್ ಮಾಡಬೇಡಿ ಬಂದಿದ್ದರೆ. ಇಲ್ಲ ಅಂತಂದರೆ ಈ ವ್ಲಾಗ್ ಬಂದಾದಮೇಲೆ ಆ ವ್ಲಾಗ್ ಏನಾದರೂ ಬಂದರೆ ಅದನ್ನು ಆವಾಗಲೂ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬಿಫೋರ್ ಏನಾದರೂ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಒಳ್ಳೆ ಆಫರ್ ಪ್ರೈಸಲ್ಲೂ ಕೊಡ್ತಿದ್ದಾರೆ. ಕೆಲವೊಂದಂತೂ 3 ಸ್ಯಾರಿ ತೊಗೊಂಡ್ರೆ 8,999 ಅಂತೆಲ್ಲ ಹೇಳ್ತಾಯಿದ್ರು. ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈಗ ಮದುವೆ ಸೀಸನ್ ಇರೋದ್ರಿಂದ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ತೊಗೊಂಡು ಬಂದಿದ್ದಾರೆ. ಕೆಲವೊಂದು ಹಾಗೆ ಇದರಲ್ಲೂ ಒಂದು ಹತ್ತಿರದಿಂದ ಕೆಲವು ಸ್ಯಾರೀಸ್ನ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು. ಮತ್ತು ನಾನು ಉಟ್ಕೊಂಡಿರೋ ಅಂಥ ಸೀರೆನೂ ಕೇಳ್ತಿದ್ರಿ, ಅದು ಸಹ ಇದೆ. ಅದು ನಾನು ಆವಾಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದಾಗ ಸುಮಾರು ಜನ ಬಂದು ಆ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಪರ್ಚೇಸ್ ಮಾಡಿದ್ರಂತೆ. ಸೊ ಎಗೇನ್ ರಿಪೀಟಾಗಿ ರೀಸ್ಟಾಕ್ ಅನ್ನೋದು ಸಹ ಮಾಡಿಸ್ತಾನೆ ಇದ್ದಾರೆ ಇವರು. ಅಂದರೆ ಆ ಲೆವೆಲ್ಗೆ ಫಾಸ್ಟ್ ಮೂವಿಂಗ್ ಅನ್ನೋದು ಸಹ ಆಗ್ತಾ ಇದೆ. ಮತ್ತು ಪ್ರತಿ ವಾರ ಇವ್ರ ಹತ್ರ ಹೊಸ ಕಲೆಕ್ಷನ್ ಅನ್ನೋದು ಬರ್ತಾ ಇರುತ್ತೆ. ಅದೇ ಆಗಲೇ ಹೇಳೋದ್ನಲ್ಲ, ನಮ್ಮದೇ ಮಗ್ಗ ಇರೋದ್ರಿಂದ, ಅಂದರೆ ನಮ್ಮದಿಲ್ಲ, ನಮ್ಮ ಮನೆಯವರು ಸ್ವಲ್ಪ ಬೇರೆ ಬಿಸ್ನೆಸ್ ಇದೆ, ಬೇರೆ ಕೆಲಸದಲ್ಲಿದ್ದಾರೆ. ಬಟ್ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಆಲ್ ಮಗ್ಗ ಬಿಸ್ನೆಸ್ ಅದರಲ್ಲೇ ಇರೋದು. ಸೊ ಸ್ವಂತವಾಗಿ ನನ್ನ ತಮ್ಮಂದೇ ಮಗ್ಗಗಳಿದೆ. ಎಲ್ಲ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಒಳ್ಳೆ ಪ್ರೈಸ್ಗೂ ಸಿಗುತ್ತೆ. ಆಫರ್ ಪ್ರೈಸಸ್ ಇಟ್ಟಿದ್ದಾರೆ. ಮತ್ತು ಕಡಿಮೆ ರೇಂಜಲ್ಲೂ ಸಹ ನಿಮಗೆ ಸ್ಯಾರೀಸ್ ಸಿಗುತ್ತೆ. ಮತ್ತು ಕ್ವಾಲಿಟಿ ವೈಸ್ ಅಂತೂ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ನಾನು ಉಟ್ಕೊಳ್ಳೋ ಸೀರೆಗಳನ್ನೆಲ್ಲ ನೀವು ನೋಡ್ತಿರ್ತೀರ. ನನಗೆ ನಾರ್ಮಲ್ ಸೀರೆಯಲ್ಲಾದರೂ ನಾನು ಕಾಂಪ್ರಮೈಸ್ ಆಗ್ತೀನಿ. ಬಟ್ ರೇಷ್ಮೆ ಸೀರೆಯಲ್ಲಿ ಖಂಡಿತ ನನಗೆ ಕಾಂಪ್ರಮೈಸ್ ನಾನು ಆಗೋದೇ ಇಲ್ಲ. ನನಗೆ ತುಂಬ ಪರ್ಫೆಕ್ಟಾಗಿರಬೇಕು ಕ್ವಾಲಿಟಿ. ಸೊ ಹಾಗಾಗಿ ಇನ್ನು ಈ ವ್ಲಾಗಲ್ಲಂತೂ ನಾನು ಇವರ ಒಂದು ಶಾಪ್ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರಲ್ಲ. ಬಟ್ ಇನ್ನೊಂದು ವ್ಲಾಗ್ ಹಾಕಿರ್ತೀನಿ, ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಕು ಅಂತಂದರೆ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ನೀವು ಆ ವಿಡಿಯೋನ ನೋಡಿಬಿಟ್ಟು ಶಾಪ್ ವಿಸಿಟ್ ಮಾಡ್ಬೋದು. ಇಲ್ಲ ಆನ್ಲೈನ್ ಫೆಸಿಲಿಟಿನೂ ಇದೆ. ನೀವು ಆನ್ಲೈನಲ್ಲಾದರೂ ಒನ್ಸ್ ನೋಡ್ಬೋದು. ಇವ್ರದ್ದು ಪೇಜು ಸಹ ಇದೆ, ಶ್ರೀವಾರಿ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ. ಆ ಪೇಜನ್ನು ಸಹ ನೀವು ನೋಡಿ ಅಲ್ಲಿಂದನೂ ಸಹ ಬುಕ್ ಮಾಡ್ಕೊಬೋದು. ಶೂಟ್ ಎಲ್ಲ ಆದಮೇಲೆ ಅದೇ ನನ್ನ ತಮ್ಮನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ. ಬಟ್ ಅವತ್ತು ಮಳೆ ಬರ್ತಾ ಇತ್ತು. ಹಾಗಾಗಿ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನನ್ನ ರೈಟ್ ಸೈಡ್ ಇರೋದು ನನ್ನ ತಮ್ಮ, ಲೆಫ್ಟ್ ಸೈಡ್ ಇರೋದು ನೀವು ನೋಡಿರ್ತೀರ ನಮ್ಮ ಅಕ್ಕನ ಮಗ. ನಮ್ಮ ಮನೆ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿರೋದು ಅವರೇ. ಇವನ್ ನಮ್ಮ ಅಮ್ಮನ ಮನೆಯದು ಸಹ ರಕ್ಷಿತ್ ಅಂತ ಹೇಳಿ. ಸೊ ಇಲ್ಲಿ 3 ಜನ ಕುತ್ಕೊಂಡು ಅದು ಇದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮತ್ತು ಫ್ಯಾಮಿಲಿ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಲೇ ಇಲ್ಲ ನನಗೆ. ಇನ್ನು ಮನೆಗೆ ನಾನು ರೀಚ್ ಆಗೋ ಅಷ್ಟೊತ್ತಿಗೆ 7:30 ಆಯಿತು. ಅಂದರೆ ಮಳೆ ನಿಂತ ಮೇಲೆ ಮನೆಗೆ ಬಂದಿದ್ದು ನಾನು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ನಮ್ಮ ಹಸ್ಬೆಂಡ್ ಕಡೆ ಫ್ಯಾಮಿಲಿಲಿ ಒಂದು ಸ್ಮಾಲ್ ಫಂಕ್ಷನ್ ಇತ್ತು. ಅಂದರೆ ಮದುವೆ ಇದೆ ಇನ್ನೊಂದು ದಿನ, ಒಂದು 2 ಡೇಸಲ್ಲಿ. ಸೊ ಅದಕ್ಕೆ ಅಂದ್ಬಿಟ್ಟು ಮೆಹಂದಿ, ಬಳೆ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ರು. ಬಟ್ ನಾನು ಹೋಗೋದು ತುಂಬ ಲೇಟ್ ಆಯಿತು. ರೀಸನ್ ಏನಂದರೆ ನಮ್ಮ ಮನೆಯವರಿಂದ ಅವರು ಎಲ್ಲೋ ಹೊರಗಡೆ ಹೋದವರು, ನಾನು ರೆಡಿ ಆಗಿದ್ದೆ, ಬಂದು ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು. ನಾನು ಹೋಗೋ ಅಷ್ಟೊತ್ತಿಗೆ ಬಳೆ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ನಾನೇ ಫೈನಲ್ಲು, ಪಾಪ ಅವ್ರು ಪ್ಯಾಕ್ ಮಾಡ್ತಾಯಿದ್ರು, ಆವಾಗ ಹೋಗಿ ಬಳೆ ಹಾಕಿಸ್ಕೊಂಡೆ. ಆಮೇಲೆ ಹಂಗೆ ಮೆಹಂದಿನೂ ಎಲ್ಲ ಹಾಕಿಸ್ಕೊಂಡ್ವಿ. ಇನ್ನು ನಾನು ತುಂಬ ಸತಿ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ತುಂಬ ಸ್ವೀಟು, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಆದರೆ ಅವ್ರಿಗೆ ವೀಡಿಯೋಸಲ್ಲಿ ಬರೋಕ್ಕೆ ಸ್ವಲ್ಪ ಅನ್ಕಂಫರ್ಟೆಬಲ್ಲು. ಹಾಗಾಗಿ ನಾನು ಯಾರ್ದನ್ನ ಫೋರ್ಸ್ಫುಲಿ ಅವ್ರ ಮುಖಗಳನ್ನ ತೋರ್ಸೋಕ್ಕೆ ನಾನು ಹೋಗೋದಿಲ್ಲ ಅಷ್ಟೇ. ಬಟ್ ಎಲ್ಲ ನನಗೆ ಎನ್ಕರೇಜ್ ಮಾಡ್ತಾರೆ, ಸಪೋರ್ಟ್ ಅಂತೂ ಖಂಡಿತ ಎಲ್ಲರೂ ಮಾಡ್ತಾರೆ. ಸೊ ಇನ್ನು ಮದುವೆ ಏನಿದೆ ಅದಿನ್ನೊಂದು 2 ಡೇಸಲ್ಲಿ ಇದೆ. ಇನ್ನು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.